ಯಾವ ಜನ, ಯಾವ ಭಾಷೆ ಆಡುವ ಜನ, ಯಾವ ಧರ್ಮದ ಜನ ವಾಸಿಸ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ನಿರ್ಧಾರ ಆಗುತ್ತೆ. ಅಂಥ ಕಡೆ ನಾವು ಅವರ ಮನವನ್ನು ಒಲಿಸುವ, ಕನ್ನಡವನ್ನು ಕಲಿಸುವ ಒಂದು ಕೆಲಸಗಳನ್ನು ಮಾಡಬೇಕಾಗತ್ತೆ ಅನ್ನುವಂಥದ್ದು. ಈ ಗ್ರಾಮೀಣ ಪ್ರದೇಶಗಳಲ್ಲಿರುವಂತಹ ಶಾಲೆಗಳಿಗೆ ದಿನೇ ದಿನೇ ಯಾಕೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಮುಚ್ಚೋಗುವಂಥ ಸ್ಥಿತಿಯಲ್ಲಿದೆ ಅನ್ನೋದನ್ನು ನೋಡಿದಾಗ, ಯಾಕೆ ಕನ್ನಡ ಇವತ್ತು ಓದುವ ಮಕ್ಕಳಿಗೆ ನೀರಸವಾಗಿ, ಕೆಲವು ಮಕ್ಕಳು ನೀರಸ ಅಂತ ಹೇಳ್ತಾರೆ, ಹಳೆಗನ್ನಡ ಕಷ್ಟ ಅಂತ ಹೇಳ್ತಾರೆ, ಯಾಕೆ ಆಕರ್ಷಕವಾದಂತಹ ಟೆಕ್ಸ್ಟನ್ನು ಕೊಡೋದ್ರಲ್ಲಿ ನಾವು ಸೋಲ್ತಾ ಇದ್ದೀವಿ. ಅಲ್ಲಿ ಇದ್ದಂತಹ ಒಂದು ಇಂಗ್ಲೀಷ್ ವ್ಯವಸ್ಥೆ ಏನಿರುತ್ತೆ ಅದನ್ನು ಬಿಟ್ಬಿಟ್ಟು ಅವರು ತಮ್ಮ ಮಕ್ಕಳಿಗೆ ತಾವೇ ಗುಜರಾತಿನ ಮಾತೃಭಾಷೆಯಲ್ಲಿ ಅವರು ಕಲಿಸೋದಕ್ಕೆ ಆರಂಭಿಸ್ತಾರೆ. ಅಂದರೆ ಮಾತೃಭಾಷೆಯಲ್ಲಿ ಕಲಿತಂತಹ ಮಕ್ಕಳು ಜೀವಂತವಾಗಿ ವಿದ್ಯಾಭ್ಯಾಸದ ಬಗ್ಗೆ ಆಕರ್ಷಣೆಯಿಂದ, ಪ್ರೀತಿಯಿಂದ ಕಲಿತಾರೆ ಅನ್ನೋ ಮಾತು ನಮ್ಮಲ್ಲಿ ಸರಿಯಾದ ದಿಕ್ಕಿನಲ್ಲಿದೆ. ಹಾಗೆ ಭಾಷಾಶಾಸ್ತ್ರದ ಹಿನ್ನೆಲೆಯಲ್ಲಿ ಬೆಳಗ್ಗೆ KV ಅನ್ನೋ ಹಂಪನ ಇವರೆಲ್ಲ ಮಾತಾಡಿದರು. ಆ ನಿಟ್ಟಿನಲ್ಲಿ ಒಂದು ಭಾಷೆಯನ್ನು ಕಟ್ಟೋದು ಹೇಗೆ ಅನ್ನೋ ರೀತಿಯಲ್ಲೂ ಕೂಡ ಆಲೋಚನೆಗಳನ್ನು ಮಾಡಬೇಕಾಗತ್ತೆ ಅಂತೇಳಿ. ನಾನು ಮೂಲತಃ ಕವಿಯಿತ್ರಿ, ಕನ್ನಡ ಉಪನ್ಯಾಸಕಳಾಗಿ ಸಾಕಷ್ಟು 37 ವರ್ಷಗಳ ಕೆಲಸವನ್ನು ಮಾಡಿದ್ದೀವಿ. ನಾನು ಶಿಕ್ಷಣ ವಲಯಕ್ಕೆ ಕುರಿತಾಗಿ 4 ಮಾತುಗಳನ್ನು ಆಡೋದಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ನಮಗೆ ಅಡ್ಮಿಷನ್ಸ್ ಟೈಮಲ್ಲಿ ನಾವು ಎದುರಿಸುವಂತಹ ಸಮಸ್ಯೆಗಳೇನೆಂದರೆ, ಶಿಕ್ಷಕರನ್ನೇ ಅಡ್ಮಿಷನ್ ಕಮಿಟಿ ಅಂತ ಮಾಡಿ ಕೂಡಿಸ್ತಾರೆ. ಅಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಏರಿಯಾ ವೈಸ್ ಹೇಗಿರುತ್ತೆ. ನಾನು ರಹಮತ್ ನಗರದಲ್ಲಿ ಕೆಲಸ ಮಾಡಿದ್ದೀನಿ ಮತ್ತು ಕನ್ನಡದ ವಾತಾವರಣ ಇರುವಂಥ ಜಾಗಗಳಲ್ಲಿ ಕೆಲಸ ಮಾಡಿದ್ದೀನಿ. ಅಲ್ಲಿ ಅವರು ಭಾಷೆ ಯಾವುದನ್ನು ಆರಿಸ್ಕೊಂಬರ್ತಾರೆ, ಹಿಂದಿ ಬೇಕು ಅಂತಾರೆ, ಉರ್ದು ಬೇಕಂತಾರೆ. ಅಲ್ಲಿ ಕನ್ನಡ ತೀರಾ ಒಂದು ರೀತಿ ಅಲಕ್ಷಿತ ಭಾಷೆಯಾಗಿರುತ್ತೆ. ಅಂದರೆ ನಾವಿಲ್ಲಿ ಆ ಒಂದು ಪ್ರಾದೇಶಿಕ ಸಂದರ್ಭದಲ್ಲಿ ಯಾವ ಜನ, ಯಾವ ಭಾಷೆ ಆಡುವ ಜನ, ಯಾವ ಧರ್ಮದ ಜನ ವಾಸಿಸ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ನಿರ್ಧಾರ ಆಗುತ್ತೆ. ಹಾಗಾಗಿ ಅವರಿಗೆ ಸುಲಭವಾದಂಥ ಭಾಷೆಗಳನ್ನೆಲ್ಲ ಮಾತಾಡ್ತಿರ್ತಾರೆ. ಅಂಥ ಕಡೆ ನಾವು ಅವರ ಮನವನ್ನು ಒಲಿಸುವ, ಕನ್ನಡವನ್ನು ಕಲಿಸುವ ಒಂದು ಕೆಲಸಗಳನ್ನು ಮಾಡಬೇಕಾಗತ್ತೆ ಅನ್ನುವಂಥದ್ದು. ಇನ್ನು ಗ್ರಾಮೀಣ ಪ್ರದೇಶದ ಶಾಲೆಗಳು ಮುಚ್ಚೋಗ್ತಾ ಇರುವಂತಹ ಕೆಲವು ಮಾತುಗಳನ್ನು ನಾವು ಕೇಳಿದ್ವಿ. ಒಂದು ಕಡೆ ಕನ್ನಡ ಅನ್ನದ ಭಾಷೆ ಅಂತ ಮಾತಾಡ್ತೀವಿ, ಮತ್ತು ಒಂದು ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸೋದು ಭಾಷೆಯ ಮೂಲಕನೇ ಅನ್ನೋ ಮಾತುಗಳನ್ನು ಆಡ್ತೀವಿ. ಈಗಿದ್ದಂಥ ಸಂದರ್ಭದಲ್ಲಿ ಈ ಗ್ರಾಮೀಣ ಪ್ರದೇಶಗಳಲ್ಲಿರುವಂತಹ ಶಾಲೆಗಳಿಗೆ ದಿನೇ ದಿನೇ ಯಾಕೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಮುಚ್ಚೋಗುವಂಥ ಸ್ಥಿತಿಯಲ್ಲಿದೆ ಅನ್ನೋದನ್ನು ನೋಡಿದಾಗ, ಅಲ್ಲಿ ಪ್ರೈವೇಟ್ ಸ್ಕೂಲ್ಸ್ ಮತ್ತು ಪ್ರೈವೇಟ್ ಕಾಲೇಜುಗಳು ಹೇಗೆ ಕೆಲಸ ಮಾಡುತ್ತೆ, ಒಂದು ಕಮಿಷನ್ ಬೇಸಿಸ್ ಮೇಲೆ ಅಡ್ಮಿಷನ್ಗಳನ್ನು ಹಿಡಿತಾ ಹೋಗ್ತಾರೆ. ಇಷ್ಟು ಜನ ಅಡ್ಮಿಷನ್ಸನ್ನು ನೀವು ತಂದರೆ ಇಷ್ಟು ಪರ್ಸೆಂಟೇಜ್ ಕೊಡ್ತೀವಿ ಅನ್ನೋದು ನಾನು ಕೆಲಸ ಮಾಡಿದ ಕೆಲವು ಜಾಗಗಳಲ್ಲಿ ನೋಡಿರೋದು. ಅಡ್ಮಿಷನ್ ಆದಮೇಲೂ ಕೂಡ ಕ್ಯಾನ್ಸಲ್ ಮಾಡ್ಕೊಂಡು ಹೋಗುವಂಥ ಜನ ಅಲ್ಲಿ ಇರ್ತಾರೆ. ಇಷ್ಟೆಲ್ಲ ಗ್ರಾಮೀಣ ಪ್ರದೇಶದ ಭಾಷಾ ಸಮಸ್ಯೆಗಳು ಒಂಥರ ಇರುತ್ತೆ, ನಗರದ ಭಾಷಾ ಸಮಸ್ಯೆಗಳು ಒಂಥರ ಇರೋದನ್ನು ನಾವು ಕಾಣ್ತೀವಿ. ಇಂತಹ ಸಂದರ್ಭದಲ್ಲಿ ಸಮಗ್ರ ಭಾಷಾ ನೀತಿಯನ್ನು ರೂಪಿಸೋದು ಹೇಗೆ, ಸಮಗ್ರ ಭಾಷಾ ಯೋಜನೆಗಳನ್ನು ರೂಪಿಸೋದು ಹೇಗೆ ಅಂತೇಳಿ ಕವಿರಾಜ್ ಅವರು ಮಾತಾಡ್ತಾ ಟೆಕ್ಸ್ಟ್ ಬಗ್ಗೆ, ಇಂಡೈರೆಕ್ಟಾಗಿ ಅವರು ಟೆಕ್ಸ್ಟ್ ಬಗ್ಗೆ ಮಾತಾಡಿದರು. ಯಾಕೆ ಕನ್ನಡ ಇವತ್ತು ಓದುವ ಮಕ್ಕಳಿಗೆ ನೀರಸವಾಗಿ, ಕೆಲವು ಮಕ್ಕಳು ನೀರಸ ಅಂತ ಹೇಳ್ತಾರೆ, ಹಳೆಗನ್ನಡ ಕಷ್ಟ ಅಂತ ಹೇಳ್ತಾರೆ, ಯಾಕೆ ಆಕರ್ಷಕವಾದಂತಹ ಟೆಕ್ಸ್ಟನ್ನು ಕೊಡೋದ್ರಲ್ಲಿ ನಾವು ಸೋಲ್ತಾ ಇದ್ದೀವಿ. ಇಲ್ಲಿ ಹಳೆಯದೆಲ್ಲವೂ ಒಳ್ಳೆಯದು ಅಂತಲೇ ಹೇಳ್ತಾನೇ ಹಳೆಯದನ್ನೇ ಪಾಲಿಸ್ತಾ ನಾವು ಹೊಸ ಕಾಲಕ್ಕೆ ತಕ್ಕಾದಂತಹ ಟೆಕ್ಸ್ಟನ್ನು ನಾವು ರೂಪಿಸ್ತಾ ಇಲ್ಲ. ಅವರಿಗೆ ಬೇರೆ ಬೇರೆ ರೀತಿ ಇವತ್ತೇನಾಗ್ತಾ ಇದೆ, ಹಲವು ಸಂವೇದನೆಗಳು, ಹಲವು ಹೋರಾಟಗಳಿರುವಂಥ ಕಾಲಘಟ್ಟದಲ್ಲಿ ಅವೆಲ್ಲವನ್ನು ಪರಿಚಯಿಸುವಂತಹ ಟೆಕ್ಸ್ಟ್ಗಳನ್ನು, ನಾನು ಕನ್ನಡ ಭಾಷೆಯ ಹಿನ್ನೆಲೆಯಲ್ಲಿ ಹೇಳ್ತಿದ್ದೀನಿ, ಅದೆಲ್ಲವನ್ನು ನಾವು ಅವರಿಗೆ ಕಟ್ಕೊಡ್ಬೇಕಾಗತ್ತೆ. ಜಾತಿಯಲ್ಲಿರುವಂತಹ ಒಂದು ಸಮಾಜದಲ್ಲಿರುವಂತಹ ತರತಮಗಳನ್ನು, ಭಾಷಾ ವೈವಿಧ್ಯತೆಗಳನ್ನು, ಹಲವು ಕನ್ನಡಗಳೇನಿದೆ ಕನ್ನಡದಲ್ಲಿ ಅದೆಲ್ಲವನ್ನು ಪರಿಚಯಿಸುವಂತಹ, ಈಗ ತುಳುವಿನ ಮತ್ತು ಈಗ ಕೊರಚ ಭಾಷೆಯ ನಮ್ಮ ಸ್ವಾಮಿ ಇಲ್ಲಿ ಇಂತಹ ಕಡೆ ಕೆಲವು ಟೆಕ್ಸ್ಟ್ ಪೀಸ್ಗಳನ್ನು ಇಡಬೇಕಾಗತ್ತೆ. ವಿಶೇಷವಾಗಿ ಅವರಿಗೆ ನಾವು ತಯಾರಿಯನ್ನು ಕೊಟ್ಟು ಅವುಗಳಿಗೆ ಬೋಧಿಸುವ ಕೆಲಸವನ್ನು ಮಾಡಬೇಕಾಗತ್ತೆ. ಹೀಗೆ ಕನ್ನಡದ ಹಲವು ಸತ್ವಗಳೇನಿದೆ ಅವೆಲ್ಲವನ್ನು ಒಳಗೊಳ್ಳುವ ಕೆಲಸಗಳನ್ನು ನಾವು ಮಾಡಬೇಕಾಗತ್ತೆ ಅಂತೇಳಿ ನನಗೆ ಅನಿಸುತ್ತೆ. ನಿನ್ನೆ ಗಾಂಧಿಯ ಬಗ್ಗೆ ಒಂದು ಮಾತಾಡಿ ಮುಗಿಸ್ಬಿಡ್ತೀನಿ. ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧಿ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಹೇಗೆ ಕಲಿಸಿದ್ರು ಅನ್ನೋ ಒಂದು ಮಾತು ಬರುತ್ತೆ. ಅಲ್ಲಿ ಇದ್ದಂತಹ ಒಂದು ಇಂಗ್ಲೀಷ್ ವ್ಯವಸ್ಥೆ ಏನಿರುತ್ತೆ ಅದನ್ನು ಬಿಟ್ಬಿಟ್ಟು ಅವರು ತಮ್ಮ ಮಕ್ಕಳಿಗೆ ತಾವೇ ಗುಜರಾತಿನ ಮಾತೃಭಾಷೆಯಲ್ಲಿ ಅವರು ಕಲಿಸೋದಕ್ಕೆ ಆರಂಭಿಸ್ತಾರೆ. ಅಂದರೆ ಮಾತೃಭಾಷೆಯಲ್ಲಿ ಕಲಿತಂತಹ ಮಕ್ಕಳು ಜೀವಂತವಾಗಿ ವಿದ್ಯಾಭ್ಯಾಸದ ಬಗ್ಗೆ ಆಕರ್ಷಣೆಯಿಂದ, ಪ್ರೀತಿಯಿಂದ ಕಲಿತಾರೆ ಅನ್ನೋ ಮಾತು ನಮ್ಮಲ್ಲಿದೆ. ಹೀಗೆ ಕನ್ನಡ ಅನ್ನೋದು ಹೇಗೆ ನಮ್ಮಲ್ಲಿ ಬಳಕೆ ಆಗಬೇಕು, ನಮ್ಮ ಮನೆ ಭಾಷೆಯಾಗಿ, ಜೀವದ ಭಾಷೆಯಾಗಿ, ಉದ್ಯೋಗದ ಭಾಷೆಯಾಗಿ, ಶಿಕ್ಷಣದ ಭಾಷೆಯಾಗಿ, ಅಭಿವ್ಯಕ್ತಿಯ ಭಾಷೆಯಾಗಿ ಹೇಗೆ ಉಳಿಬೇಕು ಅನ್ನೋ ಆಲೋಚನೆಗಳನ್ನು ಮಾಡಬೇಕು. ಇಲ್ಲಿ ನಡೆದಂತಹ ಚರ್ಚೆಗಳನ್ನೆಲ್ಲ ನೋಡಿದರೆ
ಎಲ್ಲರ ಗುರಿ ಒಂದೇ, ಆದರೆ ಹೇಳುವ ರೀತಿಗಳು ಬೇರೆ 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 ಆಗೋದನ್ನು ನಾವಿಲ್ಲಿ ಕಾಣ್ತೀವಿ. ಅಸ್ಪಷ್ಟತೆಯ ನಡುವೆನೇ ನಾವು ಒಂದು ಸ್ಪಷ್ಟವಾದ ನಿಲುವನ್ನು ತಳಿಬೋದು ಅಂಥೇಳಿ ನನಗನ್ಸುತ್ತೆ. ಇಷ್ಟು ಮಾತು ಹೇಳಿ ನನ್ನ ನಮಸ್ಕಾರ.